ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಅಲಂ ಪ್ರಭು ಪಾಟೀಲ್ ರಾಜೀನಾಮೆಗೆ ಒತ್ತಾಯ. ನಂದಿಕೂರ್ ಗ್ರಾಮದಲ್ಲಿ ಅಂಬಾಭವಾನಿ ಜಾತ್ರೆಗೆ ಅದ್ದೂರಿ ಚಾಲನೆ. ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ವಂಚನೆ, ನಂದಕುಮಾರ್ ಸುದ್ದಿಗೋಷ್ಠಿ. ಡ್ರಗ್ಸ್ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಅವ್ವಣ್ಣ ಮ್ಯಾಕೇರಿ ಒತ್ತಾಯ. ಈಗ ವಾರ್ತೆಗಳ ವಿವರ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂ ಪ್ರಭು ಪಾಟೀಲ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನ್ಕೇರಿ, ಮಾಜಿ ಮೇಯರ್ ವಿಶಾಲ್ ದರ್ಗಿ ಆಗ್ರಹಿಸಿದರು. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂ ಪ್ರಭು ಪಾಟೀಲ್ ಅವರ ಬೆಂಬಲಿಗರಾದ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾಗಿರುವ ಲಿಂಗರಾಜ್ ಕಣ್ಣಿ ಎಂಬುವವರು ಮಹಾರಾಷ್ಟ್ರದಲ್ಲಿ ಮಾದಕ ದ್ರವ್ಯ ಡ್ರಗ್ಸ್ ಸರಬರಾಜು ಮಾಡುತ್ತಿರುವಾಗ ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಬಂಧಿಸಿದ್ದಾರೆ. ಶಾಸಕ ಬೆಂಬಲದಿಂದಲೇ ಲಿಂಗರಾಜ್ ಕಣ್ಣಿ ಅವರು ಅಕ್ರಮ ಮಾಡಿರುವುದು ಸಾಬೀತಾಗಿದ್ದು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಮಾಡಬೇಕಂತೇಳಿ ಒಂದು ಉದ್ದೇಶದಿಂದ ಬಂದಿವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ನಗರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಎಲ್ಲರೂ ಕೂಡಿ ಮಾಡ್ತಾರೆ. ಆಲ್ರೆಡಿ ಈಗ ಅಪ್ಪುಗೌಡರು ಒಂದು ಫೇಸ್ಬುಕ್ನಲ್ಲಿ ಬೈಟ್ ಕೊಟ್ಟಿದ್ದಾರೆ. ನೀವು ಮುಂದೆ ಮತ್ತೆ ಪ್ರಯತ್ನ ತಮ್ಮ ಎದುರುಗಡೆ ಬಂದು ಡಿಟೇಲ್ಸ್ ಆಗಿ ಹೇಳ್ತಾರೆ. ಯಾಕಂದರೆ ಅವರು ಮೆಡಿಕಲ್ ಇದರಲ್ಲಿ ಇರೋದರಿಂದ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರುತ್ತದೆ. ಅದಕ್ಕೋಸ್ಕರ ಅವ್ರನ್ನೂ ಬಂದು ಕೊಡ್ತಾರೆ. ದಯಮಾಡಿ ಇದು ಇವರು ಲಿಂಗರಾಜ್ ಕಣ್ಣಿ ಅಂತ ಒಬ್ಬನೇ ಇಲ್ಲ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಏನೇನು ಕಣ್ಣಿಗೆ ಕಾಣೋರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ತೆಗೆದು ನೋಡಿದ್ರೆ ಅದು ಇನ್ಕ್ವೈರಿ ಆಗಬೇಕು. ಒಬ್ಬನೇ ಲಿಂಗರಾಜ್ ಕಣ್ಣಿ ಒಬ್ಬನೇ ಅಲ್ಲ ನಾನು ಹೇಳೋದು. ಅದ್ರ ಹಿಂದೆ ಒಂದು ಬೆಲ್ಟೇ ಇದೆ, ಕಾಂಗ್ರೆಸ್ ಬೆಲ್ಟೇ ಇದೆ. ಆ ಬೆಲ್ಟಿಗೆ ಗುರುತಿಸ್ಬೇಕು ಯಾರು ಮಾಡ್ತಾಯಿದ್ದಾರೆ ಅಂಥೇಳಿ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾರ್ಯಾರು ಮಾಡ್ತಾಯಿದ್ದಾರೆ ಸ್ವಲ್ಪ ಗಮನ ಹರಿಸ್ಬೇಕು. ಅಂಥ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ಬೇಕಂತೇಳಿ ತಮ್ಮ ಮಧ್ಯಂತರ ಮುಖಾಂತರ ನಾನು ಕೇಳ್ಕೊಳ್ತೀನಿ. ರಾಜು ವಾಡೇಕರ್. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ರಾಜು ವಾಡೇಕರ್, ಸಂತೋಷ್ ಹಾದಿಮನಿ, ಬಂಡೇಶ್ ತಾರ್ಫೈಲ್, ವಿಕಾಸ್ ಕರ್ಣಿಕ್, ಭೀಮಾಶಂಕರ್ ಬಂಕೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದಲ್ಲಿ ಗೋಂದಳಿ ಸಮಾಜದ ವತಿಯಿಂದ ಮಾತೆ ಅಂಬಾಭವಾನಿ ದೇವರ ಜಾತ್ರೆ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಆಷಾಢ ಮಾಸದ ಹಿನ್ನೆಲೆ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದಲ್ಲಿ ಗೋಂದಳಿ ಸಮಾಜದ ವತಿಯಿಂದ ಮಾತೆ ಅಂಬಾಬಾಯಿ ದೇವರ ಜಾತ್ರೆ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಗೋಂದಳಿ ಸಮಾಜದ ಬಂಧುಗಳೆಲ್ಲ ಸೇರಿಕೊಂಡು ಅಂಬಾಭವಾನಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸುವ ಮೂಲಕ ಭಕ್ತಿ ಮೆರೆದರು. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ಪವನ್ ಕುಮಾರ್ ವಳಕೇರಿ ಹಾಗೂ ಮುಖಂಡರು ಮಾತನಾಡಿ, ನಂದಿಕೂರ್ ಗ್ರಾಮದ ಗೋಂದಳಿ ಸಮಾಜದ ಬಂಧುಗಳು ಆಷಾಢ ಮಾಸಕ್ಕೆ ಗ್ರಾಮಕ್ಕೆ ಆಗಮಿಸಿ ದೇವಿಯ ಜಾತ್ರೆ ನೆರವೇರಿಸಿರುವುದು ಸಂಪ್ರದಾಯ. ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಜಾತ್ರೆ ನೆರವೇರಿಸಲಾಗುತ್ತಿದೆ. 3 ದಿನಗಳ ಕಾಲ ನಡೆಯುವ ಜಾತ್ರೆ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು. ನಮ್ಮ ಮನೆಯ ದೇವತೆಯಾದಂಥ ಶ್ರೀ ಅಂಬಾ ಭವಾನಿಯವರು ಈ ಜಾತ್ರೆಯನ್ನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಜನಾಂಗದವರು, ಊರಿನ ಜನದವರು ಮೇಲಾಗಿ ನಮ್ಮ ಜನದವರು ಎಲ್ಲರೂ ಕೂಡಿ ಭಾಳ ವಿಜೃಂಭಣೆಯಿಂದ ನಂದಿಕೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ಭಾಳ ಜೋರಾಗಿ ನಡೀತದೆ.
ಸುಮಾರು ಈ ಜಾತ್ರೆ ನಾನು ಹುಟ್ಟಕ್ಕಿಂತ ಮೊದಲೇ ಕೂಡ ಜಾತ್ರೆ ನಡೀತಾ ಇದ್ದು, ನಾನು ಹುಟ್ಟಿ ಈಗ 71 ವರ್ಷ ಆಗಿದೆ. ಸುಮಾರು 200 ವರ್ಷದಿಂದ ಈ ಜಾತ್ರೆ ನಡೀತಾ ಇದೆ. ಭಾಳ ಭವ್ಯವಾಗಿ ನಮ್ಮ ಎಲ್ಲ ಜನ ಸೇರಿ ಇವತ್ತಿನ ದಿವಸ ನಮ್ಮ ಸಮಾಜದ ಮಂದಿ ಎಲ್ಲ ದೇವಸ್ಥಾನ ಕಟ್ಟಿ ಬೆಳೆಸಿ ಪ್ರತಿಯೊಬ್ಬರು ಎಲ್ಲಿ ಪುನಾದಾಗಿರಲಿ, ಬೊಂಬಾದಾಗಿರಲಿ, ಹೈದ್ರಾಬಾದಾಗಿರಲಿ ಎಲ್ಲ ನಮ್ಮ ಸಮಾಜ ಮಂದಿ, ಗೊಂದಳಿ ಸಮಾಜ ಮಂದಿ ಬಂದು ಇವತ್ತಿನ ದಿವಸ ಈ ಒಂದು ಉತ್ಸವದಲ್ಲಿ ಎಲ್ಲರೂ ಮನೆಯೊಬ್ಬರು ಬಂದು ಎಲ್ಲ ಭೇಟಿಯಾಗಿ ದೇವಸ್ಥಾನ ಭಾಳ ಜಾತ್ರೆ ಜೋರಾಗಿ ನಡೆಸ್ತಾರಂತ ಹೇಳಿ ಇವತ್ತಿನ ದಿವಸ ನಂದಿಕೂರು ಗ್ರಾಮದಲ್ಲಿ ನಮ್ಮ ಗೆಳೆಯರಾದಂಥ ಪರಶುರಾಮು ಮತ್ತು ಅಣ್ಣಾರಾವ್ ಇವರೆಲ್ಲ ಊರಿನ ಎಲ್ಲ ಸೀತಾರಾಮ ಪೂಜಾರಿ, ನಮ್ಮ ಊರಿನ ಎಲ್ಲರೂ ಬೇಕಾದಂಥ ಊರಿನ ಮನೆ ದೇವತೆ, ನಮ್ಮ ಊರಿನ ಮನೆ ದೇವತೆ ಅಂದರೆ ಮಾಮೂಲಿ ದೇವತೆ ಅಲ್ಲ. ಇವರು ಸುಮಾರು ದೇವತೆ ಅಂದರೆ ದೊಡ್ಡ ದೇವತೆ. ಏನು ಭೀ ಮಾಡ್ಬೋದು ನಮ್ಮ ದೇವತೆ ಮನಸ್ಸು ಮಾಡಿದ್ರೆ ಆ ದೇವತೆಗೆ ಬೇಡಿಕೊಂಡರು ಬೇಡಿದ್ದು ಕೊಟ್ಟಿದ್ದಾಳೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಊರ ಮಾಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮಲ್ಲನಗೌಡ ಪಾಟೀಲ್, ನಂದಿಕೂರು. ನಂದಿಕೂರ ಗ್ರಾಮ ದೇವತೆ ಅಂಬಾ ಭವಾನಿ ಮಾತೆಯ ಇವತ್ತಿನ ದಿವಸ ಈ ಒಂದು ಜಾತ್ರಾ ಮಹೋತ್ಸವ ಇದು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇದು ವಿಶೇಷವಾಗಿ ನಮ್ಮ ಈ ಒಂದು ಆಷಾಢ ಮಾಸ ಏನಿದೆ, ಆಷಾಢ ಮಾಸ ಅಂಗವಾಗಿ ಗೊಂದಲಿ ಸಮಾಜದ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಅವರ ಉಪಜೀವನಕ್ಕಾಗಿ, ಅವರ ವ್ಯವಹಾರಕ್ಕಾಗಿ ಹೈದರಾಬಾದ, ಪುನಃ ಬಾಂಬೆ ಹೋಗಿರ್ತಕ್ಕಂಥ ಎಲ್ಲ ಕುಟುಂಬದವರು ಇವತ್ತಿನ ದಿವಸ ಮಕ್ಕಳು ಹಿಡ್ಕೊಂಡು ವಯಸ್ಸಾದ ವೃದ್ಧರು ಸಹ ಇವತ್ತಿನ ದಿವಸ ಇಲ್ಲಿ ಬಂದು ಈ ಒಂದು ತಾಯಿಯ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಅದರ ಜೊತೆಯಲ್ಲಿ ಈ ಒಂದು ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮಸ್ಥರು, ಗೊಂದಲಿ ಸಮಾಜದವರು 3 ದಿವಸ ಸತತವಾಗಿ ಆಷಾಢ ಮಾಸದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಅಂಬಾಭವಾನಿ ಮಾತೆಗೆ ಇಲ್ಲಿ ಬಂದಿರತಕ್ಕಂಥ ಭಕ್ತರು ಅವರ ಬೇಡಿಕೆ ಈಡೇರಿಸ್ತಕ್ಕಂಥ ತಾಯಿಯ ಒಂದು ಆಶೀರ್ವಾದ ಇದೆ. ಅವರು ಯಾವಾಗಲೂ ಪ್ರತಿ ವರ್ಷ ಬಂದು ಗ್ರಾಮ ನಮ್ಮದಲ್ಲ, ಗ್ರಾಮ ಅವ್ರದ್ದು, ಗ್ರಾಮಕ್ಕೆ ಬಂದು ಇಲ್ಲಿ 3 ದಿವಸ ನೆಲೆಸಿ ಒಂದು ವಾರ ತನಕ ಇದ್ದ ಕೆಲಸದಿಂದ 3 ದಿವಸದ ಒಂದು ಜಾತ್ರಾ ಮಹೋತ್ಸವ ಇರ್ತದೆ. ಈ ಜಾತ್ರೆಯಲ್ಲಿ ಅವರೆಲ್ಲರೂ ಭಾಗವಹಿಸಿದ್ದಾರೆ. ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ಗ್ರಾಮದ ತಾಯಿಯ ಆಶೀರ್ವಾದ ಒಂದಿರಲಿ. ಆ ತಾಯಿಯ ಆಶೀರ್ವಾದದಿಂದ ಮಳೆ ಬೆಳೆ ಸಮೃದ್ಧಿ ಹಾಗೂ ಬಡತನ ನೀಗಲಿ, ರೋಗ ರುಜಿಯಲ್ಲಿ ಇರ್ತಕ್ಕಂಥ ಅವರ ರೋಗ ನಿವಾರಣೆ ಆಗಲಿ ಅಂತೇಳಿ ನಾನು ತಾಯಿಯಲ್ಲಿ ಬೇಡಿಕೊಳ್ತೇನೆ. सनातन धर्म का आखिरी वर्चस्व है, हम उसको कायम रखेंगे, आखिरी तक कायम रहेंगे। और इसके चैनल के हिसाब से माध्यम से दुनिया को पता चले कि आषाढ़ में जो है सो कर्नाटक में पूरे हर गांव में ये मरु माता की पूजा, माँ भवानी की पूजा हर गांव में, हर जिले में, हर तालुका में, हर खेड़े गांव में हर स्थापना है। इस गुलबर्गा जिले में हर साल दर साल हर मंगलवार शुक्रवार को ये पूजा का आयोजन रहता है। और आपको कुछ सवाल पूछना है, क्या है बोल सकते हो, उसका जवाब मैं देता हूँ। हैदराबाद, बम्बई, पूना, दिल्ली, गुलबर्गा, शोलापुर, कर्नाटका, महाराष्ट्र, तेलंगाना, आंध्र प्रदेश और मध्य प्रदेश, दिल्ली, उज्जैन, ये मध्य प्रदेश पूरे तकरीबन मैं कहता हूँ कि जितने अपने 26-27 स्टेट है इंडिया के, तकरीबन 20 से 22 स्टेट से यहाँ पे पूरा गोंदली समाज का जनसंख्या हर हमारे अपना जो गुलबर्गा जिला में जो है ना, आसपास के 100 गाँवों में जो सो पूरे गांव में हर साल ये आषाढ़ी में पूरे कार्यक्रम मरुबाई की पूजा पाठ उत्सव मनाया जाता है। और जो सो हर हमारे गांव से वो गांव से एक गांव हमारा मिलन होता है और मुलाकात होती। हमारा गोंदली समाज पूरा हिंदुस्तान में फैला हुआ है, उसकी पहचान एक को एक सम्मेलन, एक को एक मुलाकात, एक से एक मिलना करना, पूरा जिले में सब जो इधर से उधर जाना, एक गांव से एक गांव जाना, हमारी मुलाकात अब तक जो हम भाग्यनगर हैदराबाद से बिलोंग्स करते हैं। कर्नाटका 12 गांव से यहाँ आते हैं। हम बीजेपी के कार्यकर्ता हैं। हिंदुत्व का नारा है सबका साथ सबका विकास। हमारा एक ही लक्ष्य है, हिंदुत्व। हम साल में एक बार आते हैं। टोटल 40 से 50 गाँव लोग आते हैं। हैदराबाद, कर्नाटक, बम्बई, पूना साल में एक बार आते हैं। हम सबसे इन्वाइट है कि अभी 3 दिन का उत्सव है, गुलबर्गा नंदकुर पूरे लोग उपस्थित हो।
ಜಾತ್ರಾ ಮಹೋತ್ಸವದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ, ಗೋಂದಳಿ ಸಮಾಜದ ಮುಖಂಡರಾದ ತಾನಾಜಿ ನವರತ್ನ, ಸೀತಾರಾಮ್, ಧರ್ಮೇಂದ್ರ ಚೌಧರಿ, ಗೌತಮ್, ಮಹೇಂದ್ರ ಚೌಧರಿ, ಮಲ್ಲಣ್ಣಗೌಡ ನಂದಿಕೂರ್, ನಾಗಣ್ಣ ಶೇರಿಕಾರ್, ದಸ್ತಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಆಂಧ್ರಪ್ರದೇಶದ ಮೂಲದ ಶಿವಕುಮಾರ್ ಎಂಬ ವ್ಯಕ್ತಿ ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡುವುದಲ್ಲದೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಹೆದರಿಸಿಕೊಂಡು ತಿರುಗುತ್ತಿದ್ದಾನೆ ಎಂದು ನಂದಕುಮಾರ್ ನಾಗಭುಜಂಗಯ್ಯ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಂಧ್ರಪ್ರದೇಶದ ಮೂಲದ ಶಿವಕುಮಾರ್ ಎಂಬ ವ್ಯಕ್ತಿ ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡುವುದಲ್ಲದೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಾಗಿ ಹೆದರಿಸಿಕೊಂಡು ತಿರುಗುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಮಾಡಿಕೊಂಡು ಬ್ಯಾಂಕ್ಗಳಲ್ಲಿ ಲೋನ್ ಪಡೆದು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾನೆ. ಅಲ್ಲದೆ ನಮ್ಮ ಸಮಾಜಕ್ಕೂ ಅನ್ಯಾಯ ಮಾಡುತ್ತಿದ್ದಾನೆ ಎಂದು ದೂರಿದರು. ಕಲಬುರಗಿ ನಗರದಾಗ ಬಂದು ಇದು ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ತೊಗೊತಾನವ, SC ಸರ್ಟಿಫಿಕೇಟ್ ತೊಗೊತಾನೆ ರೀ. ನಾನು SC ಇದ್ದಂತ ಸರ್ಟಿಫಿಕೇಟ್ ತೊಗೊತಾನ. ಅವ ಇದ್ದಿದ್ದು ಸೂರಗಿ ಕ್ಷತ್ರಿಯ ಸಮಾಜದವನು, SC ಪ್ಯೂರ್ 1 ಕ್ಯಾಟಗಿರಿ. ಇಲ್ಲಿಲ್ಲ, ಅವ ಇದ್ದಿದ್ದು OBC ರೀ. ಅವ ಇದ್ದಿದ್ದು OBC ಸೂರಗಿ ಕ್ಷತ್ರಿಯ ಕಾಟಿಕ್ ಸಮಾಜದವ ಇದ್ದಿದ್ದು. ಅವ ಇದ್ದಿದ್ದು SC ಸರ್ಟಿಫಿಕೇಟ್ ತೊಗೊತಾನೆ ರೀ. ಪರಿಶಿಷ್ಟ ಜಾತಿ ಹಾಂ ರೀ. ಇವ ಮೂಲತಃ ಆಂಧ್ರದವ ಸರ್. ಇವ ಆಂಧ್ರದವ ರೀ, ಮೂಲತಃ ಆಂಧ್ರದವ. ತಾಂಡ್ರಬಲ್ ಒಂದು ಯಾವ್ದು ಹಳ್ಳಿ ಊರು ಬರ್ತದೆ ರೀ, ಮೈಲಾರ್ ಅಂತೇಳಿ, ಅಲ್ಲಿಂದವ ಈಗೀಗ ಬಂದಾನೆ ಗುಲ್ಬರ್ಗಕ್ಕೆ ಬಂದು ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಿರಿಯರಿಗೆ ಭಯಭೀತರ ಮಾಡ್ಕತ್ತಾನ. ಅದು ಅಲ್ಲದೆ ಏನು ಮಾಡಿದ ಸರಪ್ಪ ಅಂದ್ರವ SC ಕೋಟಾದಾಗ ಜಿಡಿಯಲ್ಲಿ ಒಂದು ಪ್ಲಾಟ್ 2 ಪ್ಲಾಟ್ ಔಟ್ ಮಾಡ್ಕೊಂಡ್ರಿ. ಅಲ್ಲಿ ಅಲಿಶಾನ್ ಬಂಗ್ಲೆ ಕಟ್ಟಾನ. SC ರಿಸರ್ವೇಷನ್ದಾಗ ಪ್ಲಾಟ್ ಅಲೌಟ್ ಮಾಡಿಕೊಂಡು ಅಲಿಶಾನ್ ಬಂಗ್ಲೆ ಕಟ್ಟಾನ. ಸುಮಾರು 2-3 ಕೋಟಿ ರೂಪಾಯಿ ಬಂಗ್ಲೆ ಕಟ್ಟಾನ. SC ವಲಿಯಾದ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಆಲಿಶಾನ್ ಬಂಗ್ಲೆ ಕಟ್ಟಾನ. ಅಲ್ಲಿ ಪ್ಲಾಟ್ 2 ಅಲೌಟ್ ಮಾಡ್ಕೊಂಡು ರಿಸರ್ವೇಷನ್ದಾಗ. ಅಲ್ಲದೇ ಸರ್ಕಾರಕ್ಕೂ ವಂಚನೆ ಮಾಡಿದಾನೆ ಇವನು, ಮತ್ತು GDAದವ್ರಿಗೂ ವಂಚನೆ ಮಾಡಿದಾನ. ಅಲ್ಲದೇ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಭೀ ತೊಗೊಂಡಾನ. ಇದ್ರ ಮೇಲೆ ಬ್ಯಾಂಕ್ನಲ್ಲಿ ಅವು ಈ ಸರ್ಟಿಫಿಕೇಟ್ ಮೇಲೆ ಈ ಸರ್ಕಾರಕ್ಕೆ ಒಂದು ಮೋಸ ಮಾಡಿ ದುರುಪಯೋಗ ಮಾಡಿ ನಮ್ಮ ಜನರಿಗೆ ನಾನು ಅಟ್ರಾಸಿಟಿ ಮಾಡ್ತೀನಿ, ನಿಮ್ಗೆ ಒಳಗೆ ಹಾಕಿಸ್ತೀನಿ, ಒದಿಸ್ತೀನಿ ಅಂತೇಳಿ ನಮ್ಮ ಸಮಾಜದ ಜಾಗ ಅದ ರಾಮೇಶ್ವರ ರಾಮನಗರದಾಗ TV ಸ್ಟೇಷನ್ ಹಿಂದ್ಗಡೆ 6 ಎಕರೆ 31 ಗುಂಟೆ 6 ಎಕರೆ 31 ಗುಂಟೆ ಜಾಗಕ್ಕೆ ಅವಾಗಿನ ಟೈಮ್ನಾಗ ರೀ 1970ದಾಗ ಸುಲ್ತಾನ್ಪುರ ಮತ್ತು ಕಪ್ಪೂರ್ ಗ್ರಾಮದಾಗ ಬರ್ತಾರೆ ಹೊಲ. 6 ಎಕರೆ 31 ಗುಂಟೆ. ಅದು ಮಾರುತರಾವ್ ಕಲ್ಯಾಣಕರ್ ಅಂತೇಳಿ ನಮ್ಮ ಸಮಾಜದ್ದು ಖಜಾಂಚಿ ಇರ್ತಾರೆ ಸರ್. ಅವರು ಮಾರುತರಾವ್ ಕಲ್ಯಾಣಕರ್ ನಮ್ಮ ಸಮಾಜ ಖಜಾಂಚಿ ಇರ್ತಾರೆ. ಹಣದ ವ್ಯವಹಾರ ಎಲ್ಲ ಅವ್ರ ಕೈದಾಗ ಇರ್ತದ. ಅವರು ಕೈಯಿಂದ ದುಡ್ಡು ಕೊಟ್ಟು 6 ಎಕರೆ ಚಿಲ್ಲರೆ ಗುಂಟೆ ಹೊಲ ತೊಗೊಂಡು ನಮ್ಮ ಸಮಾಜದವ್ರಿಗೆ ಪ್ಲಾಟ್ಗಳು ಟೈಪ್ ಹಿಂಗೆ ಪ್ಲಾಟ್ ಹಾಕಿ ಪಂಚಾಯತಿದಾಗ ಇದು ಮಾಡಿ ಪ್ಲಾಟ್ ಮಾರಿರ್ತೀವಿ. 500 ರೂಪಾಯಿ ಒಂದು 300 ರೂಪಾಯಿ ಒಂದು ಸಮಾಜದವರಿಗೆ ಅಂತೇಳಿ ಮಾರಿರ್ತೀವಿ ಪ್ಲಾಟ್. ಆ ಪ್ಲಾಟ್ ಮುಂದೆ ನಡೆದು ಏನಾಗ್ತದೆ ಅಂದ್ರೆ ಆ ಪಾಣಿ ಏನದ ಮಾರುತರಾವ್ ಕಲ್ಯಾಣಕರ ಹೆಸರು ಮೇಲೆ ಇರ್ತದೆ ರೀ. ಮುಂದೆ ನಡೆದಿವ ಏನು ಮಾಡ್ತಾನೆ, ಅವ್ರ ಮಗನಿಗೆ ಹಿಡಿದು ಅವ್ರ ಮಗನಿಗೆ ತೊಗೊಂಡು ಆ ಹೊಲದ ಪಾಣಿ ಹಚ್ಕೊಂಡು ಕೋರ್ಟಿಗೆ ಹೋಗಿ ತನ್ನ ಹೆಸರು ಡಿಗ್ರಿ ಮಾಡ್ಕೊತಾನೆ ರೀ. ತಾವೊಂದು ಸಂಘಟನೆ ಮಾಡ್ಯಾನ ಸರ್. ಯಾವುದೋ ಒಂದು ಸೃಷ್ಟಿ ಮಾಡ್ಯಾನ. ಸಂಘಟನೆ ಸೃಷ್ಟಿ ಯಾವ್ದು ಮಾಡ್ಯಾನಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾ ಕಾಟಿಕ್ ಸಮಾಜದ ಮಾಡ್ಯಾನ ಸರ್. ಕಲಬುರಗಿ ಜಿಲ್ಲಾ ಕಾಟಿಕ್ ಸಮಾಜ ಮಾಡ್ಯಾನ. ಅದರ ತಮ್ಮ ಬೇಕಾದ್ರೆ ಒಂದು 10-12 ಮಂದಿಗೆ ಹೆಸರು ಹಾಕೋಣ ಸರ್. ಇದು ನೋಂದಣಿ ಆಗಿದ್ದು ನೋಡ್ರಿ 2020 ಮಾಡೀವಿ ಸರ್. ಎಲ್ಲ ಮಾಡೀವಿ. ಯಾವಾಗ ಸರ ಸ್ಟೇಷನ್ದಾಗ ಕೊಟ್ಟಿವಿ ಸರ್. ಅರ್ಜಿ ಕೊಟ್ಟು ರಿಸೀವ್ಟ್ ಕೊಡಂಗಿಲ್ಲ ಸರ್. ನಾವು ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ. ಆಲ್ರೆಡಿ ಅವರಿಗೆ ನಮ್ಮ ವಾದ ವಿವಾದ ನಡೆದು 2-3 ವರ್ಷ ಆಗ್ಯದ. ಕಂಪ್ಲೇಂಟ್ ಕೊಡ್ತೀವಿ, ಕರೆಸ್ತಾರೆ, ರಾಜ್ಯ ಸಂಧಾನ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಏನು ನಮಗೆ ಬರೋದು ಸಬರ್ಬನ್ ಪೊಲೀಸ್ ಸ್ಟೇಷನ್ ರೀ, ಗ್ರಾಮೀಣ. ಯಾವಾಗ ಸರ 6 ಎಕರೆ 31 ಗುಂಟೆ ಮಾರುತರಾವ್ ಕಲ್ಯಾಣಕರ್ ಅವಾಗಿನ ಟೈಮ್ನಾಗ 1977ದಾಗ ನಮ್ಮ ಸಮಾಜದ ಖಜಾಂಚಿ ಸರ್. ಅವರು ಆ ಖಜಾಂಚಿ ಇದ್ದ ಮೇಲೆ ಅವ್ರ ಹೆಸರು ಮೇಲೆ ಹೊಲ ತೊಗೊಂಡಿರಿ ನಾವು. ಯಾರಿಗಾರ ಒಬ್ಬರ ಹೆಸರು ತೊಗೊಬೇಕು ಹೊಲ. ಅವಾಗ ಅವ್ರ ಹೆಸರು ಮೇಲೆ ತೊಗೊಂಡ್ಮೇಲೆ ಪ್ಲಾಟ್ ಹಾಕಿರಿ. 130-160 ಪ್ಲಾಟ್ ಬಿದ್ದವ್ರಿ. 160 ಪ್ಲಾಟ್ದಾಗ
ಎಲ್ಲರಿಗೆ ನಮ್ಮ ಸಮಾಜದವ್ರಿಗೆ ಬಡವರು, ನಮ್ಮಲ್ಲಿ ಗೌಂಡಿ ಕೆಲಸ ಮಾಡೋರು, ಆಟೋ ರಿಕ್ಷಾ ಹೊಡೆಯೋರು, ಕೂಲಿ ಕಾರ್ಮಿಕರು, ಎತ್ತಿನ ಮಂಡಿ ಹೊಡೆಯೋರು, ಇಂಥ ಜನಾಂಗ ಎಲ್ಲರಿಗೂ 300, 400 ರೂಪಾಯಿ, 50 ರೂಪಾಯಿ, 50 ರೂಪಾಯಿ ಕಟ್ಟಿ ಪ್ಲಾಟ್ ತೊಗೊಂಡವ್ರು ಅದಾರ ರೀ. ಆಲ್ರೆಡಿ ಮನೆ ಭೀ ಅದಾವ್ರಿ, 160 ಮನೆಗಳು ಭೀ ಅದಾವ್ರಿ. ಅದು ಪಾಣಿದಾಗ ಹೆಸರು ಒಂದೇ ಇದ್ದಿದ್ದ ತಪ್ಪಿಗಾಗಿ ಅವ್ನ ಮಗನಿಗೆ ಹಿಡಿತಾನೆ ರೀ, ಮಾರುತಿ ಕಡೆ ಮಗನಿಗೆ ಹಿಡಿದು ಕೋರ್ಟಿಗೆ ಹೋಗಿ ತಮ್ಮ ಹೆಸರು ಡಿಗ್ರಿ ಮಾಡ್ಕೊತಾನೆ ರೀ. ಡಿಗ್ರಿ ಮಾಡ್ಕೊಂಡು ಕೋರ್ಟಿದ್ದು ಆರ್ಡರ್ ಮಾಡಿಸ್ತಾನೆ ಸರ್ವೆ ಮಾಡಿರ್ತೇವೆ. ಸರ್ವೇದವ್ರು ಬರ್ತಾರೆ ಸರ್, ಸರ್ವೇದವ್ರು ಬಂದು ಸರ್ವೆ ಮಾಡ್ತಾರೆ. ಸರ್ವೇದವ್ರಿಗೆ ಕೋಆಪ್ರೇಷನ್ ಮಾಡ್ತೀವಿ ನಾವು ಎಲ್ಲ ಸಮಾಜದವ್ರು ಸೇರಿ. ನೋಡ್ರಪ್ಪ, ಇದು 70-80 ವರ್ಷದ ಆಸ್ತಿ ಅದ, ಜಾಗ 50 ವರ್ಷದ್ದು, ಇದು ಯಾವುದು ಹಿಂಗೆ ಫ್ರಾಡ್ ದೋಖಾ ಮಾಡಿದೇನೂ ಇಲ್ಲ. ನಮ್ಮ ಸಮಾಜ ಕ್ಯಾಶರ್ ಇದ್ದವ, ಅವನ ಹೆಸರು ತೊಗೊಂಡಿದ್ದ. ಅವಾಗ ಮಾರುತಿ ಕಲ್ಯಾಣಕರ್ ಏನದಲ್ಲ ರೀ, ಅವನ ಹೆಸರು ಪಾಣಿದಾಗ ಹೆಸರು ಬಂದಾಗ ನಾನೇ ಮಾರ್ತೀನಿ ಪ್ಲಾಟ್ ಅಂತ ಅವ್ನ ಕೈ ಮೇಲೆ ಮಾರಿ ಬಿ ಲಿಸ್ಟ್ ಅದ ನಮ್ಮಲ್ಲಿ. ಅವನೇ 40-50 ಪ್ಲಾಟ್ ಮಾರೇನ್ರಿ ಮಾರುತಿ ಕಲ್ಯಾಣಕರ್. ಮಾರಿದ ಮೇಲೆ ಮುಂದೊಂದು 2 ಪ್ಲಾಟ್ ತಪ್ಪಾಗಿ ಮಾರಿದ ಮೇಲೆ ದಂಡ ಕಟ್ಟಿದ್ವಿ. ನಮ್ಮಲ್ಲಿ ದಾಖಲಾತಿ ಅವ್ರ ಸಮಾಜದಾಗ 2,000 ರೂಪಾಯಿ ದಂಡ ಕಟ್ಟಿ, ನಿನ್ನ ತಪ್ಪಾಗ್ಯದ ಇವು ಪ್ಲಾಟ್ ಮಾರಿದ್ದು, ಇನ್ನು ಮುಂದೆ ನಾವು ಮಾಡಲ್ಲ, ತಪ್ಪಾಗ್ಯದ, ಸಮಾಜಕ್ಕೆ 2,000 ರೂಪಾಯಿ ದಂಡ ಕಟ್ಟಿದ್ವಿ. ಪೇಪರ್ ನಂಬಲ್ಲಿ ದಾಖಲೆಗಳು ಅವ್ರಿ. ಮಾರುತಿ ಕಲ್ಯಾಣಕರ್ ದಂಡನೂ ಕೊಟ್ಟೇನೆ. ಒಂದು ಫಸ್ಟ್ ಸುಲ್ತಾಪುರ ಬರ್ತಿತ್ತು ರೀ, ಆಮೇಲೆ ಕಬ್ನೂರು ಪಂಚಾಯತಿ ಬಂತು, ಈಗ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 2ಕ್ಕೆ ಬರ್ತದೆ ರೀ. ಹಾಂ, ಟ್ಯಾಕ್ಸ್ ಕೆಲವೊಂದು ಈಗೇನು ಮಾಡ್ತಾ ಇದ್ದಾರೆ ಸರ್ ಅದರಾಗ ಮತ್ತ ನೀವು ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಡ್ರಗ್ಸ್ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಅವ್ವಣ್ಣ ಮ್ಯಾಕೇರಿ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ದಿನೇ ದಿನೇ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ. ಹಾಡಹಗಲೇ ಕೊಲೆ, ಸುಲಿಗೆ, ದರೋಡೆ ನಡೆಯುತ್ತಿದೆ. ಇದೀಗ ಕಾಂಗ್ರೆಸ್ ಮುಖಂಡರೇ ಡ್ರಗ್ಸ್ ಜಾಲದಲ್ಲಿ ಸಿಲುಕಿಕೊಂಡಿದ್ದು ನಾಚಿಕೆಗೇಡಿನ ಸಂಗತಿ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿಯವರು ಉಸ್ತುವಾರಿ ಸಚಿವರ ಮತ್ತು ಕಲಬುರಗಿ ದಕ್ಷಿಣ ಶಾಸಕರಾದ ಅಲಂಪ್ರಭು ಪಾಟೀಲರ ಪರಮಾಪ್ತರಾಗಿದ್ದು, ದೇಶದ್ರೋಹದ ನಿಷೇಧಿತ ಕೋಡ್ 920 ಡ್ರಗ್ಸ್ಗಳನ್ನು ಸಪ್ಲೈ ಮಾಡುತ್ತಿದ್ದಾಗ ಮಹಾರಾಷ್ಟ್ರದ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇಡೀ ದೇಶಕ್ಕೆ ನೀತಿ ಪಾಠ ಹೇಳುವ ಮಾನ್ಯ ಸಚಿವರು ಇಂಥವರನ್ನು ಜೊತೆಯಲ್ಲಿ ಕೂಡಿಸಿಕೊಂಡು ಡ್ರಗ್ಸ್, ಗಾಂಜಾ ಯಾವುದೇ ಮುಲಾಜಿಲ್ಲದೆ ನಿಯಂತ್ರಣ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿ ಮಾಡಿರುವುದು ಹಾಸ್ಯಾಸ್ಪದ ಎನಿಸುತ್ತದೆ. ಇಂತಹ ನಿಷೇಧಿತ ಡ್ರಗ್ಸ್ ಪೂರೈಕೆಯಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗಿ ಭವಿಷ್ಯದ ಸಂಪನ್ಮೂಲಗಳಾದ ಯುವಕ, ಯುವತಿಯರು ಮತ್ತು ವಿದ್ಯಾರ್ಥಿಗಳ ಮೇಲೆ ದುಷ್ಟ ಪರಿಣಾಮಗಳಾಗುತ್ತದೆ. ಇಂತಹ ದೇಶದ್ರೋಹ ಕೆಲಸ ಮಾಡುವ ಜಾಲವನ್ನು ಪತ್ತೆ ಹಚ್ಚಿ ಸಂಪೂರ್ಣ ನಿಯಂತ್ರಣದಲ್ಲಿ ಬರುವಂತೆ ಮಾಡಲು ಇಡೀ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು. ಇವತ್ತಿನ ದಿವಸ ಒಂದು ಭಯಾನಕವಾದಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇವತ್ತು ಹಾಡು ಹಗಲೇ ದರೋಡೆಗಳು ಜನಪೀಡಿತ ಪ್ರದೇಶದಲ್ಲಿ ಇವತ್ತಿನ ದಿವಸ ದರೋಡೆಗಳಾಗ್ತಾ ಇವೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಲ್ಲಿ ಬರ್ಬರ ಹತ್ಯೆಗಳಾಗ್ತಾಯಿವೆ. ಜೂಜು, ಮಟ್ಕಾ ಕ್ಲಬ್ಗಳು ರಾಜಾರೋಷವಾಗಿ ಇವತ್ತು ನಡೀತಾ ಇವೆ.
ರೌಡಿಜಮ್ ಮತ್ತು ಗುಂಡಾಗರಿದಿಂದ ಜನರ ಸಾಮಾನ್ಯರು ಇವತ್ತು ತತ್ತರಿಸಿ ಹೋಗಿದ್ದಾರೆ. ಅಕ್ರಮ ಮರಳು ಮಾಫಿಯಾದಿಂದ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ವಂಚನೆ ಸರ್ಕಾರಕ್ಕೆ ಆಗ್ತಾ ಇದೆ. ಇವತ್ತಿನ ದಿವಸ ಅದರಲ್ಲಿ ವಿಶೇಷವಾಗಿ ಈ ಒಂದು ಕಲಬುರಗಿಯಲ್ಲಿ ಯಾವಾಗಲೂ ಕೇಳು ಕಂಡಿರದಂಥ ಒಂದು ಡ್ರಗ್ ಮಾಫಿಯಾದಿಂದ ಕೆಲವು ಸಮಾಜಘಾತಕ ಶಕ್ತಿಗಳಿಂದ ಇವತ್ತು ಯುವಕರು ವಿದ್ಯಾರ್ಥಿಗಳು ಬಲಿಯಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಏನೂ ಆಗಿಲ್ಲ ಅಂಥೇಳಿ ವರ್ತಿಸ್ತಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇವತ್ತು ಸಂಪೂರ್ಣವಾಗಿ ಅವರ ಕೈಗೊಂಬೆಯಾಗಿ ಗುಲಾಮರಂತೆ ಇವತ್ತಿನ ದಿವಸ ಅಧಿಕಾರಿಗಳು ವರ್ತಿಸುವುದರಿಂದ ಇಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದರಿಂದ ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿನ ದಿವಸ ಗ್ರೇಸ್ ಮಾರ್ಕ್ಸ್ ಮಿನಿಸ್ಟರ್ ಅಂತೇಳಿ ಹೇಳ್ಬೇಕಾಗ್ತದೆ. ಯಾಕೆ ಗ್ರೇಸ್ ಮಾರ್ಕ್ಸ್ ಮಿನಿಸ್ಟರ್ ಅಂದ್ರೆ ಇಲ್ಲಿರುವಂಥ ಹಲವಾರು ಸೀನಿಯರ್ಸ್ BR ಪಾಟೀಲ್ ಆಗಿರ್ಬೋದು, MOA ಪಾಟೀಲ್ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಇನ್ನಿತರ ಹಲವಾರು ಇವತ್ತು ಘಟಾನುಘಟಿಗಳ ನಾಯಕರಿದ್ದರೂ ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದದಿಂದ ಇವತ್ತು ಗ್ರೇಸ್ ಮಾರ್ಕ್ಸ್ ಮುಖಾಂತರ ಈ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಇವೆಲ್ಲವನ್ನು ನಿರ್ವಹಿಸಲು ಇವತ್ತಿನ ದಿವಸ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರು ಇಲ್ಲಿರುವಂಥ ಇವೆಲ್ಲ ಅಪರಾಧ ಪ್ರಕರಣಗಳಿಗೆ ಅವರ ಆಪ್ತರು ಹಂತ ಹಂತವಾಗಿ ಇವತ್ತಿನ ದಿವಸ ಒಬ್ಬರೊಬ್ಬರು ಹೊರಗೆ ಬರ್ತಾ ಇದ್ದಾರೆ. ಇದೆಲ್ಲವನ್ನು ಅರಿತುಕೊಂಡಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತಿನ ದಿವಸ ನಿರ್ವಹಣೆ ಮಾಡಲು ಸಂಪೂರ್ಣ ವಿಫಲ ಆಗಿದ್ದರಿಂದ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಮಾನ್ಯ ರಾಜ್ಯಪಾಲರು ಅವರನ್ನು ವಜಾಗೊಳಿಸಬೇಕು ಅನ್ನುವಂಥ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಈರಣ್ಣ ಹಡ್ಪದ್, ದೇವೇಂದ್ರ ದೇಸಾಯಿ ಕಲ್ಲೂರ್, ಸಾಯಿಬಣ್ಣ ಜಮಾದಾರ್, ಜಯಸಿಂಗ್ ಠಾಕೂರ್, ಚಂದ್ರಕಾಂತ್ ಕಿರಸಾವಳ್ಗಿ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಾಸಕ ಅಲನ್ ಪ್ರಭು ಪಾಟೀಲ್ ರಾಜೀನಾಮೆಗೆ ಒತ್ತಾಯ. ನಂದಿಕೂರ್ ಗ್ರಾಮದಲ್ಲಿ ಅಂಬಾಭವಾನಿ ಜಾತ್ರೆಗೆ ಅದ್ದೂರಿ ಚಾಲನೆ. ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ವಂಚನೆ, ನಂದಕುಮಾರ್ ಸುದ್ದಿಗೋಷ್ಠಿ. ಡ್ರಗ್ಸ್ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಅವ್ವಣ್ಣ ಮ್ಯಾಕೇರಿ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.